ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲವ್ ಪರ್ಸನ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಯಾರಾದರೂ ಆಗಿರ್ಬೋದು. ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವತ್ತಿನ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅದೇ ರೀತಿ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂತ ನೋಡೋಣ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ಎನರ್ಜಿ ತುಂಬ ಸಾಫ್ಟ್ ಮತ್ತು ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಇವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಪೀಸ್ಫುಲ್ ಫೀಲಿಂಗ್ ಬರ್ತಾ ಇದೆ ಇವ್ರಿಗೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇವರ ಲೈಫ್ನಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಪ್ರೆಸೆಂಟ್ ಟೈಮಲ್ಲಿ ಎನರ್ಜಿ ಆ ರೀತಿ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಸಾಮಾನ್ಯ ಪರ್ಸನ್ ಅಲ್ಲ, ನೀವು ಇವರ ಹ್ಯಾಪಿ ಪ್ಲೇಸ್. ಅವರಿಗೆ ತುಂಬ ಕ್ಲಿಯರಾಗಿ ಅನ್ನಿಸ್ತಾ ಇದೆ ನಿಮ್ಮಷ್ಟು ಹ್ಯಾಪಿನೆಸ್ ಕೊಡುವ ಪರ್ಸನ್ ಇವರ ಲೈಫ್ನಲ್ಲಿ ಸಿಕ್ಕಿಲ್ಲ, ಅಥವಾ ಇವರ ಸುತ್ತಮುತ್ತ ಎಲ್ಲೂ ಸಿಕ್ಕಿಲ್ಲ. ನಿಮ್ಮ ಜೊತೆ ಮಾತಾಡಿದಾಗ ಇವರಿಗೆ ಒಂದು ಕಂಫರ್ಟ್ ಝೋನ್ ಫೀಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ತಾರೆ ಇವರು ಎಷ್ಟೋ ಜನರ ಜೊತೆ ಮಾತಾಡಿದ್ರೂ ಕೂಡ, ಎಷ್ಟೋ ಜನರ ಜೊತೆ ಬೆರೆತಿದ್ರೂ ಕೂಡ ನಿಮ್ಮಷ್ಟು ಕಂಫರ್ಟಬಲ್ ಯಾರ ಜೊತೆಗೂ ಫೀಲ್ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಸಿಂಪಲ್ ಫ್ರೆಂಡ್ಶಿಪ್ ಅಲ್ಲ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಒಂದು ಎಮೋಷ್ನಲ್ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇವರ ಲೈಫ್ನಲ್ಲಿ ಇರಬೇಕು. ಅವರಿಗೆ ನಿಮ್ಮ ಜೊತೆ ಇರುವ ಬಾಂಡ್ ತುಂಬ ಯೂನಿಕ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅವರು ಯೋಚನೆ ಮಾಡುವಾಗ ಅವರಿಗೆ ಅನ್ನಿಸ್ತಾ ಇದೆ ಇದು ಫೇಕ್ ರಿಲೇಷನ್ಶಿಪ್ ಅಲ್ಲ, ಇದು ಶೋ ಆಫ್ ರಿಲೇಷನ್ಶಿಪ್ ಅಲ್ಲ, ಇಲ್ಲಿ ಯಾವುದೇ ಡ್ರಾಮಾ ಇಲ್ಲ, ಇದು ರಿಯಲ್ ಕನೆಕ್ಷನ್. ಆ ರೀತಿ ಅವರು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಕೂಡ ನೀವು ಇವರ ಲೈಫ್ನಲ್ಲಿ ಇರಬೇಕು, ಫ್ಯೂಚರ್ ನಿಮ್ಮ ಜೊತೆ ಇರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಎನರ್ಜಿ ಪ್ರಕಾರ ವಾಟ್ ದೇ ಲೈಕ್ ಅಬೌಟ್ ಯು ಅಂತ ನೋಡೋದಾದರೆ ಇವರು ನಿಮ್ಮಲ್ಲಿ ತುಂಬ ಥಿಂಗ್ಸ್ ನೋಟಿಸ್ ಮಾಡ್ತಿದ್ದಾರೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇವರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಸಿಂಪಲಾಗಿ ಡ್ರೆಸ್ ಮಾಡಿದ್ರೂ ಕೂಡ ಅವರಿಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಟಾಕಿಂಗ್ ಸ್ಟೈಲ್ ಇವ್ರಿಗೆ ತುಂಬ ಇಷ್ಟ. ನೀವು ಮಾತನಾಡುವ ರೀತಿ, ನೀವು ಎಕ್ಸ್ಪ್ಲೈನ್ ಮಾಡುವ ರೀತಿ, ನೀವು ನಗುವ ರೀತಿ, ಅವರಿಗೆ ನೀವು ತುಂಬ ಸ್ವೀಟ್ ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬ ಫೇವ್ರೇಟ್. ನೀವು ನಕ್ಕಾಗ ಅವರಿಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಇವರಿಗೆ ತುಂಬ ಇಷ್ಟ. ನೀವು ಸಮ್ಟೈಮ್ಸ್ ಜೋಕ್ ಮಾಡ್ತೀರಾ, ತಮಾಷೆಯಾಗಿ ಮಾತಾಡ್ತೀರಾ. ಅವರು ಸೈಲೆಂಟ್ಲಿ ಎಂಜಾಯ್ ಮಾಡ್ತಾರೆ. ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಬೋದು, ಹೇಳ್ಕೊಳ್ದೇ ಇರ್ಬೋದು, ಬಟ್ ತುಂಬ ಎಂಜಾಯ್ ಮಾಡ್ತಾರೆ. ನಿಮ್ಮ ಪ್ರೆಸೆನ್ಸ್ನ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಇದು ಪ್ಯೂರ್ಲಿ ಫಿಸಿಕಲ್ ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಇದು ಎಮೋಷ್ನಲ್ ಮತ್ತು ಸೋಲ್ ಅಟ್ರ್ಯಾಕ್ಷನ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಸ್ಕಿನ್ ಟೋನ್ ಕೂಡ ಈ ವ್ಯಕ್ತಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ನೀವು ಫೇರ್ ಆಗಿರ್ಬೋದು ಅಥವಾ ಡಾರ್ಕ್ ಆಗಿರ್ಬೋದು, ನೀವು ಯಾವುದೇ ಕಲರ್ ಇರುವ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಗೆ ಅದು ತುಂಬ ಇಷ್ಟ ಆಗ್ತಾ ಇದೆ. ಆದರೆ ನೀವು ಯಾವ ಕಲರ್ ಇದ್ದರೂ ಕೂಡ ಇದು ಅವ್ರಿಗೆ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಎಕ್ಸಾಕ್ಟ್ಲಿ ಇವರ ಮನಸ್ಸಿಗೆ ಒಪ್ಪುವ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಯಾವ ರೀತಿಯ ವ್ಯಕ್ತಿಯನ್ನು ಹುಡುಕ್ತಾ ಇದ್ರೋ, ಯಾವ ರೀತಿಯ ನೇಚರ್ ಬೇಕು ಅಂತ ಅಂದ್ಕೊಳ್ತಾ ಇದ್ರೋ ಆ ರೀತಿಯ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಕನೆಕ್ಷನ್ ನಿಮ್ಮಿಬ್ಬರ ನಡುವೆ ಇಂಟರ್ನೆಟ್ ಮೂಲಕ ಕನೆಕ್ಟ್ ಆಗಿರಬಹುದು, ಅಥವಾ ನೀವು ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗಿದ್ದರೂ ಕೂಡ ನಿಮ್ಮ ನಡುವೆ ವಾಟ್ಸಪ್ ಮೆಸೇಜಸ್, ಇನ್ಸ್ಟಾಗ್ರಾಮ್ ಚಾಟ್ಸ್, ಕಾಲ್ಸ್, ಆನ್ಲೈನ್ ಕಾನ್ವರ್ಜೇಷನ್
ಇದು ತುಂಬ ಜಾಸ್ತಿ ಆಗಿರ್ಬೋದು. ನೀವು ಇಬ್ಬರು ಸಮ್ಟೈಮ್ಸ್ ಲೇಟ್ ನೈಟ್ ಚಾಟ್ ಮಾಡಿರ್ಬೋದು ಅಥವಾ ಆನ್ಲೈನ್ನಲ್ಲಿ ತುಂಬ ಮಾತನಾಡುವ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ಈ ಪರ್ಸನ್ ನಿಮ್ಮ ಮೆಸೇಜ್ ಬಂದಾಗ ಸೀಕ್ರೆಟಾಗಿ ಹ್ಯಾಪಿ ಆಗಿರ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಈ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋದಾದರೆ, ಈ ಪರ್ಸನ್ ತಮ್ಮ ಫೀಲಿಂಗ್ಸನ್ನು ಎಲ್ರಿಗೂ ಹೇಳ್ಕೊಳ್ಳೋದಿಲ್ಲ. ಅವರು ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಹೈಡ್ ಮಾಡ್ತಾ ಇದ್ದಾರೆ. ಅವರಿಗೊಂದು ಫಿಯರ್ ಇದೆ, ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಅವರು ನಿಮ್ಮ ಬಗ್ಗೆ ಎಲ್ಲರ ಜೊತೆ ಡಿಸ್ಕಸ್ ಮಾಡೋದಿಲ್ಲ. ಬಹಳ ಕಡಿಮೆ ಜನರ ಜೊತೆ ಮಾತ್ರ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅಂದರೆ ನಿಮ್ಮ ಮತ್ತು ಅವರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಿರುವ ವ್ಯಕ್ತಿಗಳ ಜೊತೆ ಅಥವಾ ಸ್ವಲ್ಪ ಕಡಿಮೆ ಜನರ ಜೊತೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡಬಹುದು. ತುಂಬ ಜನರ ಜೊತೆ ಅವರು ಶೇರ್ ಮಾಡ್ಕೊಳ್ಳೋದಿಲ್ಲ. ಈ ಪರ್ಸನ್ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋದಾದರೆ, ಅವ್ರಿಗೆ ಅನ್ನಿಸ್ತಾ ಇದೆ ಇವರು ಲೈಫ್ ಪಾರ್ಟ್ನರ್ನ ಯಾವ ರೀತಿ ಇಮ್ಯಾಜಿನ್ ಮಾಡಿದ್ದಾರೆ, ಅಂದರೆ ಇವರ ಲೈಫ್ನಲ್ಲಿ ಇವರು ಯಾವ ರೀತಿಯ ವ್ಯಕ್ತಿ ಬೇಕು ಅಂತ ಅಂದ್ಕೊಂಡಿದ್ರೋ, ಯಾವ ರೀತಿಯ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ರೋ, ನೀವು ಎಕ್ಸಾಕ್ಟ್ಲಿ ಅವರು ಬಯಸಿದ ಟೈಪ್ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಕಾಣಿಸ್ತಾ ಇರೋದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಆಗಿರ್ಬೋದು, ಅದೇ ರೀತಿ ರೆಸ್ಪೆಕ್ಟ್ ಆಗಿರ್ಬೋದು, ಟ್ರಸ್ಟ್, ಲವ್ ಆಗಿರ್ಬೋದು, ಕೇರ್ ಆಗಿರ್ಬೋದು, ಇದೆಲ್ಲವೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇವ್ರಿಗೆ. ಇನ್ನು ಕರೆಂಟ್ ಸಿಚುವೇಷನ್ನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಅಂದರೆ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಬಂದಿರಬಹುದು. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ನಿಮ್ಮಿಬ್ಬರ ಹಾರ್ಟ್ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಇಬ್ಬರು ಕೂಡ ಒಬ್ಬರಿಗೆ ಒಬ್ಬರು ಕನೆಕ್ಟ್ ಆಗಿದ್ದೀರ. ಫಿಸಿಕಲ್ ಡಿಸ್ಟೆನ್ಸ್ ಇದ್ದರೂ ಕೂಡ ಎನರ್ಜಿ ಕನೆಕ್ಷನ್ ಸ್ಟಿಲ್ ಇದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಈ ವ್ಯಕ್ತಿ ನಿಮ್ಮಲ್ಲಿ ಏನು ಬಿಲೀವ್ ಮಾಡ್ತಾರೆ ಅಂತ ನೋಡೋದಾದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ನೋಡೋದಾದರೆ, ಇವ್ರು ಅಂದ್ಕೊಳ್ತಾರೆ ನೀವು ಯಾವಾಗಲೂ ಇವರ ಬಗ್ಗೆ ಗುಡ್ ಥಿಂಕ್ ಮಾಡ್ತೀರಾ, ನೀವು ಇವರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ ಅನ್ನೋ ಟ್ರಸ್ಟ್ ಇವರಿಗೆ ಇದೆ. ಅವರಿಗೆ ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಅಂತ ಅನ್ನಿಸ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋದಾದರೆ, ವೇಟ್ ಆ್ಯಂಡ್ ವಾಚ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಅರ್ಜೆಂಟಲ್ಲಿ ಡಿಸಿಷನ್ ತಗೊಳ್ಬೇಕಾಗಿಲ್ಲ. ಈ ರಿಲೇಷನ್ಶಿಪ್ ಗ್ರೋ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಒಂದು ಎಕ್ಸಾಂಪಲ್ ಅಂದರೆ, ನಾವು ಒಂದು ಸೀಡ್ ನೆಲದ ಮೇಲೆ ಬಿತ್ತಿದ್ರೆ ಅದು ಇಮಿಡಿಯೇಟ್ಲಿ ದೊಡ್ಡ ಮರ ಆಗೋದಿಲ್ಲ ಅಲ್ವಾ. ಮೊದಲು ಸೀಡ್, ಆಮೇಲೆ ಸ್ವಲ್ಪ ಬೆಳವಣಿಗೆ ಆಗಿಬಿಟ್ಟು ಸ್ಪ್ರೌಟ್, ಸ್ಮಾಲ್ ಪ್ಲ್ಯಾಂಟ್ ಆಗುತ್ತೆ, ಆಮೇಲೆ ಬಿಗ್ ಟ್ರೀ ಆಗುತ್ತೆ. ಹಾಗೆ ರಿಲೇಷನ್ಶಿಪ್ ಕೂಡ ಇಲ್ಲಿ ಗ್ರೋತ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಮುಂದೆ ತಗೊಂಡು ಹೋಗಬೇಕು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಸೀರಿಯಸ್ ಡಿಸಿಷನ್ ತೆಗೆದುಕೊಳ್ಳುವ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ನಲ್ಲಿ ಕಮಿಟ್ಮೆಂಟ್, ಪ್ರಪೋಸಲ್, ಹಾನೆಸ್ಟ್ ಕಾನ್ವರ್ಜೇಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅನ್ನೋದಾದರೆ, ಓವರ್ ಎಕ್ಸೈಟ್ಮೆಂಟ್ ಬೇಡ. ಕಾಮ್ ಆಗಿ ರಿಲೇಷನ್ಶಿಪ್ನ ಅಬ್ಸರ್ವ್ ಮಾಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಈ ಪರ್ಸನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಹೀಗೆ ಟೈಮ್ ಕೊಟ್ಟರೆ ಫ್ಯೂಚರ್ನಲ್ಲಿ ರಿಗ್ರೆಟ್ ಇರೋದಿಲ್ಲ, ಅಂದರೆ ಪಶ್ಚಾತ್ತಾಪ ಇರೋದಿಲ್ಲ, ಈಗಲೇ ಅರ್ಥ ಮಾಡಿಕೊಂಡ್ರೆ. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂದರೆ, ಇಬ್ಬರು ಕೂಡ ಸ್ವಲ್ಪ ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೂ ಕೂಡ ಯೂನಿವರ್ಸ್ ಕಡೆಯಿಂದ ಈ ಮೆಸೇಜ್ ಇದೆ, ಸ್ವಲ್ಪ ವೇಟ್ ಆ್ಯಂಡ್ ವಾಚ್. ಈ ವ್ಯಕ್ತಿ ಅವರಾಗೆ ಕಮಿಟ್ಮೆಂಟನ್ನು ಕೊಡುವ ಎನರ್ಜಿ ಕಾಣಿಸ್ತಾ ಇದೆ. ಅವರಾಗೆ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡುವ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ದೇರ್ ಮೆಸೇಜ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಸಮ್ಟೈಮ್ಸ್ ತುಂಬ ಮೆಮೊರೀಸ್ಗಳನ್ನ ನೆನಪು ಮಾಡ್ಕೊಳ್ತಾರೆ. ನೀವು ಮಾತಾಡಿದ ವರ್ಡ್ಸ್, ನೀವು ಮಾಡಿದ ಜೋಕ್ಸ್, ಇವೆಲ್ಲ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಡ್ಮೈರ್ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಾರೆ, ಮತ್ತು ಸೀಕ್ರೆಟ್ಲಿ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ರಿಯಲ್ ರಿಲೇಷನ್ಶಿಪ್ ಅಂದರೆ ಒಬ್ಬರಿಗೊಬ್ಬರು ಟೈಮ್ ಕೊಡ್ಕೋಬೇಕು, ಪೇಷನ್ಸ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು
ಸ್ವಲ್ಪ ಡೀಪ್ ಬ್ರೀತನ್ನು ತಗೊಂಡು ಮನಸ್ಸನ್ನು ಕಾಮ್ ಆಗಿಟ್ಕೊಳ್ಳಿ. ಈ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲವ್ ಪರ್ಸನ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಸ್ಪೆಷಲ್ ಆಗಿರುವ ಯಾರು ಕೂಡ ಆಗಿರ್ಬೋದು. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಫ್ಯೂಚರ್ ಏನು ಮತ್ತು ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಪ್ರೆಸೆಂಟ್ ಎನರ್ಜಿಯಲ್ಲಿ ಇವತ್ತಿನ ಎನರ್ಜಿ ಪ್ರಕಾರ ಮೊದಲಿಗೆ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಅವರಿಗೆ ಫೈರ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ಎನರ್ಜೆಟಿಕ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಲೈಫ್ನಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ಯಾವ ಸಿಚುವೇಶನ್ ಇದ್ದರೂ ಕೂಡ ಲೈಫನ್ನು ಪಾಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಇರಬಹುದು, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆದರೂ ಕೂಡ ನೀವು ನಿಮ್ಮ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡೋದಿಲ್ಲ. ನೀವು ಆಲ್ವೇಸ್ ಅದನ್ನೇ ಥಿಂಕ್ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ. ನೀವು ಸಣ್ಣ ಪುಟ್ಟ ವಿಷಯದ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡೋದಿಲ್ಲ ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಯುವರ್ ಪರ್ಸ್ನಾಲಿಟಿ ಇನ್ ದೇರ್ ಐಸ್. ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ತುಂಬ ಪಾಸಿಟಿವ್ ಮೈಂಡೆಡ್ ಪರ್ಸನ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಎಂಜಾಯ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಹೊರಗಡೆ ಟ್ರಾವೆಲ್ ಮಾಡೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫಂಕ್ಷನ್ ಈ ರೀತಿ ಅಟೆಂಡ್ ಮಾಡೋದು, ಇವೆಲ್ಲ ನಿಮಗೆ ತುಂಬ ಇಷ್ಟ ಅಂತ ಇವರಿಗೆ ಅನ್ನಿಸ್ತಾ ಇದೆ. ನೀವು ಸ್ಮಾಲ್ ಮೂಮೆಂಟ್ಸ್ನಲ್ಲಿ ಹ್ಯಾಪಿನೆಸ್ ಹುಡುಕೋ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಕೆಲವರು ಲೈಫ್ನಲ್ಲಿ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ನೋಡ್ತಾರೆ, ಆದರೆ ನೀವು ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಸಂತೋಷ ಕಾಣ್ತೀರಾ. ಉದಾಹರಣೆಗೆ ಫ್ರೆಂಡ್ಸ್ ಜೊತೆ ಮಾತುಕತೆ ನಡೆಸೋದಾಗಿರ್ಬೋದು, ಒಂದು ಸ್ಮಾಲ್ ಟ್ರಿಪ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಟೈಮ್ ಆಗಿರ್ಬೋದು. ಈ ಸಿಂಪಲ್ ಥಿಂಗ್ಸ್ ಕೂಡ ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ. ಅದು ಅವರಿಗೆ ತುಂಬ ಅಟ್ರಾಕ್ಟಿವ್ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ. ಇವ್ರು ಅಂದ್ಕೊಳ್ತಾರೆ ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಫೈರ್ ಎನರ್ಜಿ ಇದೆ ಅಂತ. ಅಂದರೆ ನೀವು ತುಂಬ ಜೋಶಲ್ಲಿ ಇರ್ತೀರಾ. ನೀವು ಸಮ್ಟೈಮ್ಸ್ ದುಃಖದಲ್ಲಿ ಇದ್ದರೂ ಕೂಡ ಸಡನ್ನಾಗಿ ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅವರಿಗೆ ನಿಮ್ಮ ಬಗ್ಗೆ ಒಪಿನಿಯನ್ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ನಿಮ್ಮಂತೆ ಇಲ್ಲ. ಅಂದರೆ ಅವರು ಸ್ವಲ್ಪ ಕಾಮ್ ಆ್ಯಂಡ್ ರಿಸರ್ವ್ಡ್ ನೇಚರ್ ಆಗಿರ್ಬೋದು, ಅಥವಾ ಸ್ವಲ್ಪ ಸಿಟ್ಟಿನ ವ್ಯಕ್ತಿ ಆಗಿರ್ಬೋದು. ಅವರು ಹೆಚ್ಚು ಓಪನ್ ಆಗಿ ಇರೋದಿಲ್ಲ. ಅವರು ಕೆಲವೊಮ್ಮೆ ಸೈಲೆಂಟ್ ಆಗಿರಬಹುದು. ತುಂಬ ಕೇರ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇರುವ ವ್ಯಕ್ತಿ ಆಗಿರ್ಬೋದು. ಬಟ್ ನೀವು ತುಂಬ ಅಂದರೆ ಫೈರ್ ಎನರ್ಜಿಯಲ್ಲಿರ್ತೀರಾ, ಜೋಶಲ್ಲಿರ್ತೀರಾ. ನಿಮ್ಮ ನೇಚರ್ಗೂ ಅವರ ನೇಚರ್ಗೂ ಆಪೋಸಿಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವರು ನಿಮ್ಮ ಲೈಫ್ ಸ್ಟೈಲ್ ನೋಡಿ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ಅವರು ಸಮ್ ಟೈಮ್ ಥಿಂಕ್ ಮಾಡ್ತಾರೆ ಇವರು ಕೂಡ ನಿಮ್ಮ ಹಾಗೆ ಇರಬೇಕು. ಅವರಿಗೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ನೀವು ಲೈಫ್ನ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ಅದು ಅವರಿಗೆ ಇನ್ಸ್ಪೈರ್ ಮಾಡುತ್ತೆ. ಅವರು ನಿಮ್ಮ ರೀತಿ ಇರಬೇಕು, ನಿಮ್ಮ ರೀತಿ ಎಲ್ಲ ವಿಷಯವನ್ನು ಸಣ್ಣ ಪುಟ್ಟ ವಿಷಯದಲ್ಲಿ ಹ್ಯಾಪಿನೆಸ್ ಹುಡುಕಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅದು ಅವರಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿ ಕೂಡ ಫೀಲ್ ಮಾಡ್ಕೊಳ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಫೀಲ್ ಮಾಡ್ತಾ ಇಲ್ಲ, ಅವರಿಗೆ ನಿಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಇವರ ಲೈಫ್ನಲ್ಲಿ ಇರಬೇಕು. ನಿಮ್ಮ ಎನರ್ಜಿ ಅವರಿಗೆ ಹ್ಯಾಪಿನೆಸ್ ಕೊಡ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಲೈಟ್ ಫೀಲ್ ಆಗ್ತಾ ಇದೆ. ಲೈಫ್ ಅನ್ನೋದು ಲೈಟ್ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಇರಬಹುದು. ಬಟ್ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಗ್ಯಾಪ್ ಬಂದಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರ್ಬೋದು. ಬಟ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ಮನಸ್ಸಿನಲ್ಲಿ ಯಾವುದನ್ನಾದರೂ ಬಯಸಿದರೆ ಅದು ನಡೆಯುತ್ತೆ ಅಂತ ಇವ್ರು ಅಂದ್ಕೊಳ್ತಾರೆ. ಅಂದರೆ ನೀವು ಈ ರಿಲೇಷನ್ಶಿಪ್ ಕೂಡ ಮ್ಯಾನಿಫೆಸ್ಟ್ ಮಾಡಿರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಅದೇ ರೀತಿ ನೀವು ಈ ವ್ಯಕ್ತಿಯನ್ನು ತುಂಬ ನೆನಪು ಮಾಡ್ಕೊಳ್ತೀರಾ. ಹಾಗಾಗಿ ಆ ಎನರ್ಜಿ ಅವರಿಗೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ಅವರಿಗೂ ಕೂಡ ನಿಮ್ಮ ನೆನಪು ಅನ್ನೋದು ತುಂಬ ಜಾಸ್ತಿ ಕಾಡ್ತಾ ಇದೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ಫ್ಯೂಚರ್ ಎನರ್ಜಿ ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ, ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಸೆಲೆಬ್ರೇಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಕೆಲವರಿಗೆ ಇಲ್ಲಿ ಫ್ಯೂಚರ್ನಲ್ಲಿ ಎಂಗೇಜ್ಮೆಂಟ್, ಕಮಿಟ್ಮೆಂಟ್, ಮ್ಯಾರೇಜ್, ಫ್ಯಾಮಿಲಿ ಗ್ಯಾದರಿಂಗ್ ಈ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಫಂಕ್ಷನ್ ನೀವಿಬ್ಬರು ಒಟ್ಟಿಗೆ ಅಟೆಂಡ್ ಮಾಡುವ ರೀತಿ ಎನರ್ಜಿ ಪಾಸಿಟಿವ್
ಈವೆಂಟ್ಸ್ ನಡೆಯುವ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಿಗೆ ಫ್ಯಾಮಿಲಿ ಲೆವೆಲ್ನಲ್ಲಿ ಮೀಟಿಂಗ್ ಆಗುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಫ್ಯೂಚರ್ನಲ್ಲಿ ಒಂದು ಹ್ಯಾಪಿ ಸೆಲೆಬ್ರೇಷನ್ ಮೂಮೆಂಟ್ ಬರುವ ರೀತಿ ಕಾಣಿಸ್ತಾ ಇದೆ. ಅದು ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು, ವೆಡ್ಡಿಂಗ್ ಡಿಸ್ಕಷನ್ ಆಗಿರ್ಬೋದು, ಫ್ಯಾಮಿಲಿ ಅಪ್ರೂವಲ್ ಆಗಿರ್ಬೋದು. ಇಂತಹ ಗುಡ್ ನ್ಯೂಸ್ ಅನ್ನೋದು ನಿಮಗೆ ಸಿಗ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಗ್ರೋತ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಕರೆಂಟ್ ಸಿಚುವೇಶನ್ ಪ್ರಕಾರ ಈಗ ಡಿಫ್ರೆಂಟ್ ಆಗಿರ್ಬೋದು ನಿಮ್ಮ ಸಿಚುವೇಶನ್. ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿರ್ಬೋದು, ಡಿಸ್ಟೆನ್ಸ್ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಬಟ್ ಎನರ್ಜಿ ಕಂಪ್ಲೀಟ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇಲ್ಲ. ಸ್ಟಿಲ್ ನಿಮ್ಮಿಬ್ಬರ ನಡುವೆ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಗೆ ನಿಮಗೆ ಯಾವ ಗೈಡೆನ್ಸ್ ಇದೆ ಅನ್ನೋದಾದರೆ ಟ್ರಸ್ಟ್. ಯೂನಿವರ್ಸ್ ಹೇಳ್ತಾ ಇರೋದು ನೀವು ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ. ಸಮ್ಟೈಮ್ಸ್ ನಾವು ಇಮ್ಯಾಜಿನ್ ಮಾಡೋ ನೆಗೆಟಿವ್ ಥಿಂಗ್ಸ್ ರಿಯಲ್ ಲೈಫ್ನಲ್ಲಿ ಆಗುತ್ತೆ ಅಂತ ಇಲ್ಲ. ನಮ್ಮ ಮೈಂಡ್ ಸಮ್ಟೈಮ್ಸ್ ಅನ್ನೆಸೆಸರಿ ಫಿಯರ್ ಕ್ರಿಯೇಟ್ ಮಾಡ್ಬೋದು. ಆದರೆ ಯೂನಿವರ್ಸ್ ಹೇಳ್ತಾ ಇರೋದು ಸ್ಟೇ ಪಾಸಿಟಿವ್. ಯಾವಾಗಲೂ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ಈ ಪರ್ಸನ್ ಬಗ್ಗೆ ನೆಗೆಟಿವ್ ಇಮ್ಯಾಜಿನ್ ಮಾಡ್ಕೊಳ್ಬೇಡಿ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ, ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಈ ರೀತಿಯ ಥಾಟ್ಸ್ ಬೇಡ. ನಿಮ್ಮ ಮೈಂಡ್ ಕಾಮ್ ಆಗಿರಲಿ. ಟ್ರಸ್ಟ್ ಇನ್ ಲವ್. ನಿಮ್ಮ ಲವ್ ಮೇಲೆ ಟ್ರಸ್ಟ್ ಇಡಿ, ನಿಮ್ಮ ಫೀಲಿಂಗ್ಸ್ ಮೇಲೆ ಟ್ರಸ್ಟ್ ಇಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಮೇಲೆ ಟ್ರಸ್ಟ್ ಇಡಿ. ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಎಲ್ಲರ ಲೈಫ್ನಲ್ಲೂ ಕೂಡ ಹ್ಯಾಪಿನೆಸ್ ಮಾತ್ರ ಇರೋದಿಲ್ಲ. ಸುಖ ದುಃಖ ಎರಡೂ ಲೈಫ್ನ ಪಾರ್ಟ್. ಕೆಲವರು ಥಿಂಕ್ ಮಾಡ್ತಾರೆ ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ಸೇ ಬೇಡ. ಆದರೆ ಪ್ರಾಬ್ಲಮ್ಸ್ ಬಂದಾಗಲೇ ಹ್ಯಾಪಿನೆಸ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಹಾಗಾಗಿ ಯಾವುದೇ ಸಿಚುವೇಶನ್ ಬಂದರೂ ನೀವು ಪಾಸಿಟಿವ್ ಆಗಿ ಇರಿ. ನಿಮ್ಮ ಎನರ್ಜಿ ಆಲ್ರೆಡಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮದು ಫೈರ್ ಎನರ್ಜಿ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು, ಅದನ್ನು ಕಳ್ಕೊಳ್ಬೇಡಿ. ಈ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಲೈಫ್ ಸ್ಟೈಲ್ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಎನರ್ಜಿಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಮತ್ತು ನಿಮ್ಮ ಜೊತೆ ಈ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಸ್ಲೋ ಆಗಿ ಗ್ರೋ ಆಗ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.